ಮಗಂದು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಟೈಮ್ ಇದೆ, ಇಂಥದಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡೋಕೆ ಟೈಮ್ ಇಲ್ವಾ? ಮಣಿಪುರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅವರಿಗೆ. ಸಂಸದ ಮೇಲೆ ಇಷ್ಟೊಂದು ದೊಡ್ಡ ದಾಳಿ ಇದಾಗಿದೆ, ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಈ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೆದಿದೆ ಹೊರತು ಜನರ ಏಳಿಗೆಗಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಉತ್ತರ ಕೊಡಬೇಕು. ಪ್ರತಾಪ್ ಸಿಂಹ ಎಲ್ಲಿದ್ದಾರೆ, ಅವರು ಉತ್ತರ ಕೊಡಬೇಕು. ಅಮಿತ್ ಶಾ ಅವರು ಎಲ್ಲಿದ್ದಾರೆ, ಅವರು ಉತ್ತರ ಕೊಡಬೇಕು. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸೋಕಾಲ್ಡ್ ಜೇಮ್ಸ್ ಬಾಂಡ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಇನ್ನೊಂದು, ನಿನ್ನೆ CLP ಸಭೆಯಲ್ಲಿ ಅವರೆಲ್ಲ ಭಾಗಿಯಾಗಿದ್ದರು. ನೋಡಿ, ನಾನು ನಿನ್ನೆ CLPಗೆ ಹೋಗ್ಲಿಕ್ಕಾಗಿಲ್ಲ, ಯಾಕಂದರೆ ನಾಳೆ ನಮ್ಮ ವಾರ್ಡಿ ಚುನಾವಣೆ ಇದೆ, ಮುನ್ಸಿಪಾಲ್ಟಿ ಚುನಾವಣೆ ಇದೆ. ಎಲ್ಲ 23 ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ನಿನ್ನೆ ರಾತ್ರಿಯಿಂದ ಪ್ರಾರಂಭ ಆಗಿರೋದ್ರಿಂದ ನಾನು ಅಲ್ಲಿ CLPಗೆ ಹೋಗ್ಲಿಕ್ಕಾಗಿಲ್ಲ. ಆದರೆ ನಾನು ಅವತ್ತೇ ಹೇಳಿದ್ದೀನಿ, ಎಲ್ಲರೂ ಕಾಂಗ್ರೆಸ್ಸಿನ ಭವಿಷ್ಯ ಲೋಕಸಭಾ ಚುನಾವಣೆ ಆದಮೇಲೆ ನುಡಿತಾ ಇದ್ದಾರೆ ಹೇಗಿರಬಹುದು ಅಂತ. ನಾವು ಲೋಕಸಭೆಗಿಂತ ಮುಂಚೆನೇ ನಾವು ಭವಿಷ್ಯ ನುಡಿತಾ ಇದ್ದೀವಿ. BJP JDS ಖಾಲಿ ಆಗುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ಅಲ್ಲಿ ಶಾಸಕರಿಗಿರ್ಬೋದು ಸಂಸದರಿಗಿರ್ಬೋದು ಗೌರವ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಜನರೇ ಬಿಟ್ಟು ಬರ್ತಾರೆ. ತಾವು ನೋಡಿ.